ಎಲ್ಲ ಧನ್ವಂತರಿ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೋವಿಡ್ ಸೋಂಕು ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆದರೆ ಕಡಿಮೆ ಆಗ್ತಾ ಇದೆ ಅಂತ ನಾವು ಮುನ್ನೆಚ್ಚರಿಕೆಗಳನ್ನು ಪಾಲಿಸದೆ ತಿರುಗಾಡೋದು ಬಹಳ ಮೂರ್ಖತನ ಅಂತ ಹೇಳ್ತಾ, ನಮ್ಮ ರಕ್ಷಣೆಗೆ ನಾವೇ ಜವಾಬ್ದಾರಿ, ನಾವೇ ಹೊಣೆ. ಮಾಸ್ಕನ್ನು ಸರಿಯಾಗಿ ಧರಿಸೋಣ. ಮಾಸ್ಕ್ ಎಲ್ಲರಿಗೂ ಗದ್ದದ ಮೇಲಿರುತ್ತೆ, ಒಂದು ಕುತ್ತಿಗೆ ಮೇಲಿರುತ್ತೆ, ಅದು ತಪ್ಪು. ಅದು ಮೂಗು ಬಾಯಿ ಎರಡನ್ನೂ ಮುಚ್ಚಬೇಕು. ಸದಾ ಮಾಸ್ಕನ್ನು ಬಳಸೋಣ. ನಾವು ಎಲ್ಲರೊಂದಿಗೆ ಬೆರೆಯೋದನ್ನು ಸ್ವಲ್ಪ ಅಂದರೆ ಗುಂಪುಗಳಲ್ಲಿ ಇರೋದನ್ನು ತಡೆಗಟ್ಟಿ ಒಂದು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋಣ. ಆಗಾಗ ಕೈಗಳನ್ನು ಸ್ವಚ್ಛವಾಗಿ ತೊಳ್ಕೊಳ್ಳೋಣ ಅಂತ ಹೇಳ್ತಾ, ಈ ಕೋವಿಡ್ ಕುರಿತಾದ ಇನ್ನೊಂದು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ರೇಣುಕಾ ಬರ್ಕಿಯವರಿದ್ದಾರೆ. ಇವರು ನೇತ್ರ ತಜ್ಞರು. ಕೋವಿಡ್ ಸೋಂಕಿನಿಂದ ಈಗ ಹಲವಾರು ಜನ ತಮ್ಮ ಕಣ್ಣುಗುಡ್ಡೆಗಳನ್ನು, ದೃಷ್ಟಿಯನ್ನು ಕಳೆದುಕೊಂಡು ಅವರ ಕಣ್ಣುಗುಡ್ಡೆಗಳನ್ನ ಸಹ ತೆಗೆದಿದ್ದಾರೆ. ಭಯ ಬೇಡ. ಯಾತಕ್ಕಾಗಿ ಹೀಗಾಯಿತು ಅಂತ ಹೇಳಿದ್ರೆ, ತಮಗೆಲ್ಲ ಪರಿಚಿತವಾದಂತಹ ಒಂದು ಪದ ಇವಾಗ ಬ್ಲ್ಯಾಕ್ ಫಂಗಸ್ ಅಂತ. ಈ ಬ್ಲ್ಯಾಕ್ ಫಂಗಸ್ ಅಂದರೆ ಏನು, ಯಾವ ರೀತಿ ಅದು ಕಣ್ಣಿಗೆ ಒಂದು ಸೋಂಕನ್ನು ಉಂಟು ಮಾಡ್ತಾ ಇದೆ, ಅದಿರಲಿ ಯಾವ ರೀತಿ ತಡೆಗಟ್ಟಬಹುದು ಅಂದರೆ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು, ಇದ್ರ ಬಗ್ಗೆ ಡಾಕ್ಟರ್ ರೇಣುಕಾ ನಮಗೆ ತಿಳಿಸ್ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಆರೋಗ್ಯವಾಗಿದ್ದೀರಿ ಎಂದು ಭಾವಿಸುತ್ತೇನೆ. ಈ ದಿನ ಕಣ್ಣು ಮತ್ತು ಕಪ್ಪು ಶಿಲೀಂಧ್ರ ಅಥವಾ ಬ್ಲ್ಯಾಕ್ ಫಂಗಸ್ ಕುರಿತು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇತ್ತೀಚಿನ ದಿನಗಳಲ್ಲಿ ನೀವು ಟಿವಿ ಆನ್ ಮಾಡಿದ್ರಿ ಅಂದರೆ ನಿಮಗೆ ಸಿಗೋ ಮೊದಲನೇ ಸುದ್ದಿ ಕೊರೋನಾ ಬಗ್ಗೆ. ಈ ಕೆಲವು ತಿಂಗಳಿಂದ ಇದಕ್ಕೆ ಇನ್ನೊಂದು ಪದ ಆ್ಯಡ್ ಆಗಿದೆ, ಅದು ಕಪ್ಪು ಶಿಲೀಂಧ್ರ ಅಥವಾ ಬ್ಲ್ಯಾಕ್ ಫಂಗಸ್. ಸೊ ಜನಸಾಮಾನ್ಯರಲ್ಲಿ ಇದ್ರ ಬಗ್ಗೆ ತುಂಬಾ ಆತಂಕ ಇದೆ. ಇದು ಯಾರಿಗೆ ಬರುತ್ತೆ, ಇದು ನಮಗೆ ಬಂದ್ಬಿಡ್ಬೋದಾ, ಯಾವಾಗ ಬರ್ಬೋದು, ನಾವು ಯಾವಾಗ ತೋರಿಸ್ಬೇಕು. ಸೊ ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ಚರ್ಚಿಸೋಣ. ಅಂದರೆ ಕಪ್ಪು ಶಿಲೀಂಧ್ರ ಅಥವಾ ಬ್ಲ್ಯಾಕ್ ಫಂಗಸ್ ಅಂದ್ರೇನು, ಇದು ಯಾರಲ್ಲಿ ಕಾಯಿಲೆ ಮಾಡುತ್ತೆ, ಏಕೆ ಕಾಯಿಲೆ ಮಾಡುತ್ತೆ, ಹಾಗೂ ಹೇಗೆ ಕಾಯಿಲೆ ಮಾಡುತ್ತೆ, ಹಾಗೂ ನಾವು ಯಾವಾಗ ವೈದ್ಯರನ್ನು ಭೇಟಿ ಮಾಡಬೇಕು, ನಾವು ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡ್ರೆ ಇದನ್ನು ಪ್ರಿವೆಂಟ್ ಮಾಡ್ಬೋದು ಅಥವಾ ತಡೆಗಟ್ಟಬಹುದು, ಈ ಎಲ್ಲ ವಿಷಯದ ಕುರಿತು ಸಂಕ್ಷಿಪ್ತವಾದ ಮಾಹಿತಿ ನೀಡ್ತೇನೆ. ಅದ್ರ ಜೊತೆಗೆ ಇನ್ನೂ 2 ಹೊಸ ಪದಗಳನ್ನು ನೀವು ಕೇಳಿರ್ಬೋದು, ಇದು ಬಿಳಿ ಫಂಗಸ್ ಮತ್ತು ಯೆಲ್ಲೋ ಫಂಗಸ್. ಸೊ ಅದಂದ್ರೇನು, ಹಾಗೂ ಕೊರೋನಾ ಇದಲ್ಲದೆ ಅಂದರೆ ಬ್ಲ್ಯಾಕ್ ಫಂಗಸ್ ಅಥವಾ ಕಪ್ಪು ಶಿಲೀಂಧ್ರ ಅಲ್ಲದೆ ಬೇರೆ ಯಾವ ರೀತಿ ಕಣ್ಣನ್ನು ಅಫೆಕ್ಟ್ ಮಾಡುತ್ತೆ. ಸೊ ಎಲ್ಲ ವಿಷಯದ ಬಗ್ಗೆ ನಾನು ಮಾಹಿತಿ ನೀಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಕಪ್ಪು ಶಿಲೀಂಧ್ರ ಅಥವಾ ಬ್ಲ್ಯಾಕ್ ಫಂಗಸ್ ಎಂದ್ರೇನು. ಇದು ಒಂದು ಅತ್ಯಂತ ಸೂಕ್ಷ್ಮ ಜೀವಿ, ಲೈಕ್ ಬ್ಯಾಕ್ಟೀರಿಯಾ, ವೈರಸ್ ಇರೋ ಥರ ಇದು ಒಂದು ಫಂಗಸ್. ಇದರಲ್ಲಿ ಎಷ್ಟೊಂದು ತಳಿಗಳಿವೆ. ಅದರಲ್ಲಿ ಒಂದು ರೀತಿಯ ತಳಿ ಈ ಕಪ್ಪು ಶಿಲೀಂಧ್ರ ಅಥವಾ ಬ್ಲ್ಯಾಕ್ ಫಂಗಸ್. ನಾವು ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಇದನ್ನು ಮ್ಯೂಕಾರ್ ಅಂತ ಕರಿತೀವಿ. ಇದು ಸೃಷ್ಟಿ ಮಾಡುವಂಥ ಕಾಯಿಲೆನ ಮ್ಯೂಕಾರ್ ಮೈಕೋಸಿಸ್ ಅಂತ ಕರಿತೀವಿ. ನೀವು ಗಮನಿಸಿರ್ಬೋದು, ನೀವು ಒಂದು ಬ್ರೆಡ್ಡನ್ನು ನೀವು ಒಂದು ಕವರಲ್ಲಿ ಹಾಕಿ ಕಟ್ಟಿಟ್ಟಿದ್ರೆ ಎಷ್ಟೊಂದು ದಿನಗಳಾದಮೇಲೆ ಒಂದು ಲೇಯರ್ ಥರ ಬೆಳೆದಿರುತ್ತೆ. ಆ ಲೇಯರೇ ಈ ಫಂಗಸ್. ನಿಮ್ಮ ಲೆದರ್ ಬ್ಯಾಗ್ಗಳನ್ನ ಒಂದೇ ಕಡೆ ಇಟ್ಟಿದ್ರೆ ಅದ್ರ ಮೇಲೆ ಒಂದು ಲೇಯರ್ ಬೆಳ್ಕೊಂಡಿರುತ್ತೆ, ಆ ಲೇಯರೇ ಫಂಗಸ್. ಓಕೆ, ಸೊ ಈ ಬ್ಲ್ಯಾಕ್ ಫಂಗಸ್ ಎಲ್ಲ ಕಡೆ ಇದೆ. ಎಲ್ಲೆಲ್ಲಿ ಗಾಳಿಲಿರ್ಬೋದು, ಇವನ್ ಮಣ್ಣಲ್ಲಿರ್ಬೋದು ಅಥವಾ ಗಿಡಗಂಟೆಗಳಲ್ಲಿರ್ಬೋದು, ಎಲ್ಲೆಲ್ಲಿ ತೇವಾಂಶದ ಅಂಶ ಇರುತ್ತೆ ಅಲ್ಲೆಲ್ಲ ಈ ಕಪ್ಪು ಶಿಲೀಂಧ್ರ ಬೆಳ್ಕೊಳುತ್ತೆ. ಇದು ಎಲ್ಲ ಕಡೆ ಇರೋದ್ರಿಂದ ನಾವು ದಿನನಿತ್ಯ ಇದನ್ನು ಉಸಿರಾಡ್ತಾ ಇದ್ದೀವಿ, ಒಂದಲ್ಲ ಒಂದು ರೀತಿಯಲ್ಲಿ ಇದನ್ನು ಸೇವಿಸ್ತಾ ಇದ್ದೀವಿ. ಹಾಗಾದರೂ ಕೂಡ ಇದು ಎಲ್ಲರಲ್ಲೂ ಕಾಯಿಲೆ ಮಾಡೋದಿಲ್ಲ. ಏಕೆ ಅಂತಂದರೆ ನಮ್ಮಲ್ಲಿ ಇರುವಂಥ ರೋಗ ನಿರೋಧಕ ಶಕ್ತಿ ಇದನ್ನು ತಡೆಗಟ್ಟುತ್ತೆ. ಆದರೆ ಯಾವ ಮನುಷ್ಯರಲ್ಲಿ ಈ ರೋಗ ನಿರೋಧಕ ಶಕ್ತಿ ಕುಗ್ಗಿರುತ್ತೆ ಅಂಥ ಮನುಷ್ಯರಲ್ಲಿ ಇದು ತನ್ನ ಕಾಯಿಲೆ ಸ್ವರೂಪವನ್ನು ತೋರ್ಪಡಿಸುತ್ತೆ. ಈ ಬ್ಲ್ಯಾಕ್ ಫಂಗಸ್ ಹೇಗೆ ನಮ್ಮ ದೇಹವನ್ನು ಸೇರುತ್ತೆ ಅಂದರೆ, ಮೊದಲು ಇದು ಸೇರೋದು ಮೂಗಿನ ಮುಖಾಂತರ. ಸೊ ಮೂಗಿನ ಮುಖಾಂತರ ಇದು ಹೋಗಿ ನಮ್ಮ ಮೂಗಿನ ಪಕ್ಕ ಗಾಳಿ ತುಂಬಿದ ಜಾಗಗಳಿರುತ್ತೆ, ಅದನ್ನು ಸೈನಸಸ್ ಅಂತ ಕರಿತೀವಿ. ಸೊ ಆ ಸೈನಸಸ್ಗೆ ಇದು ಎಂಟ್ರಿ ಆಗುತ್ತೆ. ಸೈನಸಸ್ಗೆ ಎಂಟ್ರಿ ಆದ ನಂತರ ಅದು ಕಣ್ಣಿನ ಗೂಡನ್ನು ಪ್ರವೇಶ ಮಾಡುತ್ತೆ. ಕಣ್ಣಿನ ಗೂಡು ಅಂತಂದರೆ ಆರ್ಬಿಟ್ ಅಂತ ಹೇಳ್ತೀವಿ. ಅಂದರೆ ಎಲ್ಲಿ ನಮ್ಮ ಕಣ್ಣು ಸುರಕ್ಷಿತವಾಗಿ ಪ್ಲೇಸ್ ಆಗಿರುತ್ತೋ ಅಲ್ಲಿ ಇದು ದಾಳಿ ಮಾಡುತ್ತೆ. ನಂತರ ಇದು ಆರ್ಬಿಟ್ ಅಥವಾ ಏನು ಕಣ್ಣಿನ ಗೂಡು ಅಂತ ಹೇಳ್ತಿದ್ವಿ, ಅದರಲ್ಲಿರುವಂಥ ರಂಧ್ರಗಳ ಮೂಲಕ ಅದು ಬ್ರೈನ್ ಅಥವಾ ಮೆದುಳನ್ನು ಪ್ರವೇಶಿಸುತ್ತೆ. ಸೊ ಈ ರೀತಿ ಇದು ಕಪ್ಪು ಶಿಲೀಂಧ್ರ ನಮ್ಮಲ್ಲಿ ಹರಡುತ್ತೆ. ಸೊ ಇದು ಹರಡಿದ್ರೆ ಏನಾಯಿತು, ಯಾಕೆ, ಯಾವ ರೀತಿ ಇದರ ಕಾಯಿಲೆನ ಮಾಡ್ತಾ ಇದೆ ಅಂತಂದರೆ, ಈ ಬ್ಲ್ಯಾಕ್ ಫಂಗಸ್ ಸಣ್ಣ ಸಣ್ಣ ರಕ್ತನಾಳಗಳಲ್ಲಿ ಬೆಳ್ಕೊಂಡು ಅದನ್ನು ಕಂಪ್ಲೀಟಾಗಿ ಬ್ಲಾಕ್ ಮಾಡುತ್ತೆ ಅಂತ ಅಂದರೆ ಅರ್ಥ ಏನು ಅಂದರೆ, ಇದು ಸಂಪೂರ್ಣವಾಗಿ ರಕ್ತ ಸಂಚಾರವನ್ನು ಬಂದ್ ಮಾಡಿಬಿಡುತ್ತೆ. ಸೊ ಆ ರಕ್ತನಾಳಗಳಿಂದ ಯಾವ್ಯಾವ ಅಂಗಾಂಶಗಳು ಬದುಕ್ತಾ ಇತ್ತು ಆ ಅಂಗಾಂಶಗಳೆಲ್ಲ ಸತ್ತೋಗ್ಲಿಕ್ಕೆ ಶುರುವಾಗುತ್ತೆ. ಅದು ನಮಗೆ ಬ್ಲ್ಯಾಕ್ ಎಸ್ಕಾರ್ ಅಥವಾ ಅದು ನಮಗೆ ಕಪ್ಪಾಗಿರುವ ಅಂಗಾಂಶಗಳಾಗಿ ತೋರ್ಪಡಿಸುತ್ತೆ. ಸೊ ಈ ರೀತಿ ಈ ಬ್ಲ್ಯಾಕ್ ಫಂಗಸ್ ನಮ್ಮ ದೇಹವನ್ನು ಹೊಕ್ಕು ಕಾಯಿಲೆಯನ್ನು ಮಾಡುತ್ತೆ. ಹಾಗಾದರೆ ನಿಮ್ಗೆ ಎಷ್ಟೊಂದು ಪ್ರಶ್ನೆಗಳು ಬರ್ಬೋದು. ಅಂದರೆ ಈ ಬ್ಲ್ಯಾಕ್ ಫಂಗಸ್ ಮುಂಚೆ ಇರಲಿಲ್ವಾ, ಈಗಷ್ಟೇ ಕಾಣಿಸ್ಕೊಳ್ತಿದೆಯಾ? ಇಲ್ಲ, ಈ ಬ್ಲ್ಯಾಕ್ ಫಂಗಸ್ ಮುಂಚೆಯಿಂದನೂ ಇದೆ, ಆದರೆ ಇದರ ಕಾಯಿಲೆ ಪ್ರಮಾಣ ತುಂಬ ಕಡಿಮೆ ಇತ್ತು.
ಲೈಕ್ 1-2 ಕೇಸಸ್ ಒಂದು ವರ್ಷಕ್ಕೆ ಬಂದರೆ ಈಗ ಆಲ್ಮೋಸ್ಟ್ ಈ ಕೊರೋನಾ ಬಂದಾದ್ಮೇಲೆ ಈ ಕಾಯಿಲೆ ಮಾಡ್ತಿರೋ ರೀತಿ ತುಂಬಾ ಬದಲಾಗಿದೆ. ಅಂದರೆ ಬಹಳಷ್ಟು ಜನಗಳಲ್ಲಿ ಇದು ಕಾಯಿಲೆ ತೋರ್ಪಡಿಸ್ತಿದೆ ಹಾಗೂ ಬಹಳ ಬೇಗ ಹಾಗೂ ತೀವ್ರತೆಯಿಂದ ಇದು ಕಾಯಿಲೆಯನ್ನು ಮಾಡ್ತಾ ಇದೆ. ಸಾಮಾನ್ಯವಾಗಿ ಈ ಬ್ಲ್ಯಾಕ್ ಫಂಗಸ್ ಯಾರಲ್ಲಿ ರೋಗವನ್ನು ಉಂಟು ಮಾಡುತ್ತೆ ಅಂದರೆ ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕುಂಠಿತವಾಗಿರುತ್ತೆ. ಅಂದರೆ ಮಧುಮೇಹ ರೋಗಿಗಳಿರ್ಬೋದು ಅಥವಾ ಡಯಾಬಿಟಿಸ್ ಪೇಷಂಟ್ಸ್ ಅಂತ ಹೇಳ್ತೀವಲ್ಲ ಅವರು, HIV ಅಥವಾ ಏಡ್ಸ್ ಪೇಷಂಟ್ಸ್ ಇರ್ಬೋದು, ಅಥವಾ ಯಾರು ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇರ್ತಾರೆ, ಇದು ಬ್ಲಡ್ ಕ್ಯಾನ್ಸರ್ ಆದರೂ ಇರ್ಬೋದು ಅಥವಾ ಅದರ್ ಆರ್ಗನ್ ಕ್ಯಾನ್ಸರ್ ಆದರೂ ಇರ್ಬೋದು, ಅಥವಾ ಯಾರು ಭಾಳ ದಿನಗಳಿಂದ ಸ್ಟಿರಾಯ್ಡ್ ಮಾತ್ರೆಗಳನ್ನು ತೊಗೊಳ್ತಿರ್ತಾರೆ, ಕಾರಣ ಏನೇ ಇರ್ಬೋದು, ಅಥವಾ ಯಾರಲ್ಲಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಗಿರುತ್ತೆ, ಅಂದರೆ ಲೈಕ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇರ್ಬೋದು, ಲಿವರ್ ಟ್ರಾನ್ಸ್ಪ್ಲಾಂಟ್ ಇರ್ಬೋದು. ಸೊ ಯಾರಲ್ಲಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಗಿರುತ್ತೆ ಆ ರೋಗಿಗಳು ಬಹಳಷ್ಟು ದಿನಗಳ ಸ್ಟೆರಾಯ್ಡ್ಸ್ ಮೇಲೆ ಇರ್ತಾರೆ. ಹಾಗಾಗಿ ಈ ಬ್ಲ್ಯಾಕ್ ಫಂಗಸ್ ರೋಗ ಬರ್ತಾ ಇತ್ತು. ಹಾಗಾದರೆ ಈ ಕೊರೋನಾ ಪೇಷಂಟ್ಸಲ್ಲಿ ಅಥವಾ ಕೋವಿಡ್ ಪೇಷಂಟ್ಸಲ್ಲಿ ಏಕೆ ಈ ಬ್ಲ್ಯಾಕ್ ಫಂಗಸ್ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ? ನಾನು ಮೊದಲೇ ಹೇಳಿದ ಹಾಗೆ ಶುಗರ್ ಪೇಷಂಟ್ಸ್ ಅಥವಾ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಇದು ಕಾಮನ್. ಯಾರಲ್ಲಿ ಈ ಕೊರೋನಾ ಬಂದು ಹೋಗಿರುತ್ತೆ ಅಥವಾ ಯಾರಿಗೆ ಕೊರೋನಾ ಬರುತ್ತೆ ಅವರಿಗೆ ಮುಂಚೆ ಶುಗರ್ ಇಲ್ದಲೇ ಇದ್ರೂ ಕೊರೋನಾ ಬಂದಾದ್ಮೇಲೆ ಶುಗರ್ ಬರುವಂಥ ಚಾನ್ಸಸ್ ಭಾಳ ಇದೆ. ಮುಂಚೆ ಯಾರಲ್ಲಿ ಶುಗರ್ ಇತ್ತು ಅವರಿಗೆ ಕೊರೋನಾ ಬಂದಾದ್ಮೇಲೆ ಆ ಶುಗರ್ ಲೆವೆಲ್ಸ್ನ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಮೊದಲನೇ ಕಾರಣ. ಎರಡನೇದು ಸ್ಟಿರಾಯ್ಡ್ ಬಳಕೆ. ಅಂದರೆ ಈ ಸ್ಟಿರಾಯ್ಡ್ ಮಾತ್ರೆಗಳು ಈ ಕೊರೋನಾ ಟ್ರೀಟ್ಮೆಂಟಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಆದರೆ ನೀವು ವೈದ್ಯರ ಸಲಹೆಯನ್ನು ಮೀರಿ ಯಾವಾಗ ನಿಮ್ಮಷ್ಟಕ್ಕೆ ನೀವು ಸ್ಟಿರಾಯ್ಡ್ ಮಾತ್ರೆಗಳನ್ನು ನಿಮಗೆ ತಿಳಿದ ಹಾಗೆ ತೊಗೊಳ್ತಿರೋ ಆವಾಗ ಈ ಬ್ಲ್ಯಾಕ್ ಫಂಗಸ್ ಬರೋವಂಥ ಚಾನ್ಸಸ್ ಭಾಳ ಇರುತ್ತೆ. ಮೂರನೇದು, ನೀವು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡಿಲ್ಲ ಅಂತಂದರೆ, ಕೆಲವು ತಜ್ಞರು ಹೇಳೋ ಪ್ರಕಾರ ಈ ಬ್ಲ್ಯಾಕ್ ಫಂಗಸ್ ಬಂದಿರೋ ಕೇಸಸ್ಸಲ್ಲಿ ಯಾರೂ ಕೂಡ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡಿಲ್ಲ. ಸೊ ದಯವಿಟ್ಟು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ, ಅದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಆ್ಯಂಡ್ ನಾಲ್ಕನೇದು, ರಿಪೀಟೆಡ್ ಸ್ಟೀಮ್ ಇನ್ಹಲೇಷನ್, ಬಿಸಿ ಹಬೆ ತೊಗೊಳ್ರಿ, ಅದರಿಂದ ಕೊರೋನಾ ಕಡಿಮೆ ಆಗುತ್ತೆ ಅನ್ನೋದೇನು ಮಿಸ್ಕನ್ಸೆಪ್ಷನ್ ಇದೆಯೋ ಅದು ಒಂದು ಅಥವಾ 2 ಸಲ ತೊಗೊಂಡ್ರೆ ಮೇ ಬಿ ಹೆಲ್ಪ್ ಆಗ್ಬೋದು. ಆದರೆ ಅದನ್ನು ರಿಪೀಟೆಡ್ ಆಗಿ ದಿನ ಬೆಳಗ್ಗೆ ರಾತ್ರಿ ಆಗಿ ತೊಗೊಂಡಾಗ ಏನಾಗುತ್ತೆ, ನಮ್ಮದು ಲೋಕಲ್ ಇಮ್ಯುನಿಟಿ ಅಂದರೆ ಮೂಗು ಮತ್ತು ಸೈನಸಸಲ್ಲಿ ಏನಿರುತ್ತೆ ಅಲ್ಲೂ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಇರುತ್ತೆ, ಅದನ್ನು ನಾವು ಈ ಸ್ಟೀಮ್ ಇನ್ಹಲೇಷನಿಂದ ಹಾಳು ಮಾಡ್ತಾ ಇದ್ದೀವಿ. ಆವಾಗ ಈ ಬ್ಲ್ಯಾಕ್ ಫಂಗಸ್ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ಬ್ಲ್ಯಾಕ್ ಫಂಗಸ್ ಕೊರೋನಾ ಪೇಷಂಟ್ಸಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಇನ್ನೊಂದು ಮಾಹಿತಿನ ನಿಮ್ಗೆ ತಿಳಿಪಡಿಸುತ್ತೆ. ಅಂದರೆ ಎಲ್ಲ ಕೊರೋನಾ ಪೇಷಂಟ್ಸಲ್ಲೂ ಬ್ಲ್ಯಾಕ್ ಫಂಗಸ್ ಕಾಣಲೇಬೇಕು ಅಂತ ಇಲ್ಲ. ಸೊ ಈ ಎಲ್ಲ ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಅಂದರೆ ಕಂಟ್ರೋಲ್ ಡಯಾಬಿಟಿಸ್ ಅಥವಾ ಶುಗರ್ ಲೆವೆಲ್ಸ್ ಇದ್ದಾಗ, ಎರಡನೇದು ವ್ಯಾಕ್ಸಿನೇಷನ್ ಆಗಿಲ್ಲ ಅಂತಂದರೆ, ನೀವು ಸ್ಟಿರಾಯ್ಡ್ ಮಾತ್ರೆಗಳನ್ನು ತುಂಬ ತೊಗೊಳ್ತಾ ಇದ್ದರೆ ಅಥವಾ ರಿಪೀಟೆಡ್ ಇನ್ಹಲೇಷನ್ ಮಾಡ್ತಾ ಇದ್ದರೆ, ಸೊ ಈ ಎಲ್ಲ ಫ್ಯಾಕ್ಟರ್ಸ್ ಇದ್ದಾಗ ನೀವು ಈ ಬ್ಲ್ಯಾಕ್ ಫಂಗಸ್ ಬಗ್ಗೆ ತುಂಬ ಚಿಂತೆ ಮಾಡಬೇಕಾಗುತ್ತೆ. ನಮಗೆ ಈಗಾಗಲೇ ಕೊರೋನಾ ಬಂದಿದೆ, ಹೋಗಿದೆ, ನಾವು ಗುಣಮುಖರಾಗಿದ್ದೀವಿ, ಸೊ ನಾವು ಬ್ಲ್ಯಾಕ್ ಫಂಗಸ್ ಯಾವಾಗ ನಮಗೆ ಬರ್ಬೋದು ಅಂತ ನಿಮ್ಮಲ್ಲಿ ಪ್ರಶ್ನೆ ಇದ್ದರೆ, ಯೂಶ್ವಲಿ ಇದು 2ನೇ ವಾರ, ಅಂದರೆ ನೀವು ಗುಣಮುಖರಾಗಿ 2ನೇ ವಾರದಲ್ಲಿ ಈ ಬ್ಲ್ಯಾಕ್ ಫಂಗಸ್ ಕಾಣೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಹೇಗೆ ಇದು ತನ್ನ ಲಕ್ಷಣಗಳನ್ನು ತೋರ್ಪಡಿಸುತ್ತೆ, ಇದನ್ನು ನಾವು ಮೊದಲನೇ ಹಂತ ಮತ್ತು 2ನೇ ಹಂತವಾಗಿ ಡಿವೈಡ್ ಮಾಡ್ಬೋದು. ಸೊ ಮೊದಲನೇ ಹಂತ ಅಂದರೆ ಯಾವಾಗ ಈ ಬ್ಲ್ಯಾಕ್ ಫಂಗಸ್ ದಾಳಿ ಮೂಗು ಮತ್ತು ಸೈನಸಸ್ಗೆ ಸೀಮಿತವಾಗಿರುತ್ತೆ. ಸೊ ಈ ಹಂತದಲ್ಲಿ ರೋಗಿ ಯಾವ ಲಕ್ಷಣಗಳನ್ನು ಹೊಂದಿರುತ್ತಾನೆ ಅಂದರೆ, ಮೂಗು ಕಟ್ಟುವಿಕೆ ಅಥವಾ ನೇಸಲ್ ಸ್ಟಫಿನೆಸ್ ಅಂತೀವಿ, ಅಥವಾ ಮೂಗಿಂದ ದ್ರವ ಸುರಿಯೋದು, ಆ ದ್ರವ ಕಪ್ಪು ಬಣ್ಣದ್ದಿರ್ಬೋದು. ಸೈನಸಸ್ ಏರಿಯಾ ಅಥವಾ ಗಾಳಿ ತುಂಬಿದ ಜಾಗ ಏನಿರುತ್ತೆ ಮೂಗಿನ ಪಕ್ಕ ಮತ್ತು ಕೆನ್ನೆ ಮೇಲ್ಭಾಗದಲ್ಲಿ ಅಥವಾ ಮುಖದ ಒಂದು ಭಾಗದಲ್ಲಿ ಬಾವು ಕಾಣಿಸ್ಕೊಳ್ಬೋದು. ಪೇಷಂಟ್ಗೆ ಜ್ವರ ಬರಬಹುದು ಅಥವಾ ತಲೆನೋವು ಇರಬಹುದು. ಈ ಲಕ್ಷಣಗಳು ನಿಮ್ಮಲ್ಲಿ ಕಂಡು ಬಂದರೆ ದಯವಿಟ್ಟು ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ. ಇನ್ನೂ ಒಂದು ಮುಖ್ಯವಾದ ಲಕ್ಷಣ ಮೊದಲನೇ ಹಂತದಲ್ಲಿ ಅಂತಂದರೆ, ನಾವು ಕಪ್ಪಾಗಿ ಮಾರ್ಪಾಡಾಗಿರುವ ಜಾಗಗಳನ್ನು ನೋಡ್ಬೋದು. ಅಂದರೆ ನೀವು ಪ್ಯಾಲೆಟ್ ಅಥವಾ ಅಂಗಳ ಅಂತ ಏನಂತೀವಿ ಅದನ್ನು ನೀವು ಕನ್ನಡಿಲಿ ಅಥವಾ ಟಾರ್ಚ್ ಹಾಕೊಂಡು ನೋಡಿದ್ರೆ ಅಲ್ಲಿ ಚರ್ಮ ಅಥವಾ ಒಳಗಡೆ ಏನು ಜಾಗ ಇರುತ್ತೆ ಅದು ಕಪ್ಪಾಗಿ ಮಾರ್ಪಟ್ಟಿರ್ಬೋದು. ಅದೇ ರೀತಿ ಮೂಗಲ್ಲೂ ಸಹ ಕಾಣ್ಬೋದು. ಯಾವುದೇ ಜಾಗವು ಕಪ್ಪಾಗಿ ಮಾರ್ಪಾಡಾಗ್ತಿದೆ ಅಂತಂದರೆ ನೀವು ಈ ಬ್ಲ್ಯಾಕ್ ಫಂಗಸ್ ಬಗ್ಗೆ ಎಚ್ಚರ ವಹಿಸಬೇಕಾಗತ್ತೆ. ಸೊ ಈ ಸ್ಟೇಜನ್ನು ದಾಟಿ ಅದು 2ನೇ ಹಂತಕ್ಕೆ ತಲುಪಿದಾಗ, ಅಂದರೆ ಯಾವಾಗ ಸೈನಸಸ್ಸಿಂದ ಕಣ್ಣಿಗೆ ಎಂಟ್ರಿ ಮಾಡುತ್ತೆ, ಆ ಸ್ಟೇಜಲ್ಲಿ ಪೇಷಂಟ್ಗೆ ರೆಪ್ಪೆ ಬಾವು ಬರ್ಬೋದು ಅಥವಾ ಕಣ್ಣಿನ ಊತ ಬರ್ಬೋದು, ಕಣ್ಣಲ್ಲಿ ನೋವು ಬರ್ಬೋದು, ಕಣ್ಣಿನ ದೃಷ್ಟಿ ಕಡಿಮೆ ಆಗಬಹುದು, ಹಾಗೂ ಕಣ್ಣನ್ನು ಮೂವ್ ಮಾಡೋ ಕೆಪಾಸಿಟಿ, ಅಂದರೆ ನಾವು ಆ ಕಡೆ ಈ ಕಡೆ ನೋಡುವಾಗ ಕಣ್ಣು ಮೂವ್ ಆಗುತ್ತೆ, ಅಲುಗಾಡಿಸಲು ಸಾಧ್ಯವಾಗದೇ ಇರಬಹುದು, ಕಣ್ಣು ಕೆಂಪಾಗಬಹುದು ಹಾಗೂ ಕಣ್ಣು ಸ್ವಲ್ಪ ಮಟ್ಟಿಗೆ ಮುಂದೆ ಬರಬಹುದು ಅಥವಾ ಪ್ರಾಪ್ಟೋಸಿಸ್ ಅಂತ ಹೇಳ್ತೀವಿ, ಆ ಲಕ್ಷಣಗಳ ಕಾಣ್ಬೋದು. ಸೊ ಇವೆಲ್ಲ ಈ ಕಾಯಿಲೆಯ ಗುಣಲಕ್ಷಣಗಳು. ಇದಾದ ನಂತರ ಯಾವಾಗ ಈ ಕಾಯಿಲೆ ಮೆದುಳನ್ನು ತಲುಪುತ್ತೆ, ಅಂದರೆ 3ನೇ ಸ್ಟೇಜಿಗೆ ಅಥವಾ ಫೈನಲ್ ಸ್ಟೇಜಲ್ಲಿ ರೀಚ್ ಆದಾಗ ರೋಗಿಗೆ ಎಚ್ಚರ ತಪ್ಪಬಹುದು ಅಥವಾ ಅವರಿಗೆ ಎಲ್ಲಿದ್ದೀನಿ ಏನು ಅನ್ನೋ ಪರಿಜ್ಞಾನ ಸ್ವಲ್ಪ ಕಡಿಮೆ ಆಗಬಹುದು ಅಥವಾ ಓಡಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗಬಹುದು. ಒಮ್ಮೆ ಇವನ್ ಫಿಟ್ಸ್ ಅಥವಾ ಸೀಶರ್ಸ್ ಅಂತ ಏನು ಹೇಳ್ತೀವಿ ಅದು ಕೂಡ ಬರ್ಬೋದು.
ಈ ಲಕ್ಷಣಗಳು ಯಾರಲ್ಲಿ ಕಂಡು ಬಂದರೂ ದಯವಿಟ್ಟು ಇಮ್ಮಿಡಿಯೇಟ್ ಆಗಿ ವೈದ್ಯರನ್ನು, ಎಸ್ಪೆಷಲಿ ENT ಡಾಕ್ಟರ್ ಅಥವಾ ಕಿವಿ ಮೂಗು ಗಂಟಲು ಡಾಕ್ಟರ್ನ ಭೇಟಿ ಮಾಡಬೇಕಾಗುತ್ತೆ. ಸೊ ಈಗ ಪೇಷಂಟು ವೈದ್ಯರ ಹತ್ರ ಬಂದಿದ್ದಾರೆ. ಸೊ ವೈದ್ಯರು ಯಾವೆಲ್ಲ ವಿಧಾನಗಳಿಂದ ಈ ರೋಗವನ್ನು ಪತ್ತೆ ಹಚ್ತಾರೆ ಅಂತಂದರೆ, ಅವರು ಈಗ ನೀವು ಕೊರೋನಾ ಟೆಸ್ಟ್ ಮಾಡಿದಾಗ ಏನು ಸ್ವ್ಯಾಬ್ ಮಾಡ್ತಾ ಇದ್ರು ಅದೇ ರೀತಿ ಒಂದು ಸ್ವ್ಯಾಬ್ ಮಾಡಿ ಅದರಿಂದ ಈ ರೋಗವನ್ನು ಪತ್ತೆ ಹಚ್ಬೋದು. ಅಥವಾ ಅವರು ಫೆಸ್ ಅಥವಾ ಫಂಕ್ಷನಲ್ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಅಂತ ಒಂದು ಪ್ರೊಸೀಜರ್ ಮಾಡಿ ಅದರಿಂದ ಬರುವಂಥ ದ್ರವವನ್ನು ಪರೀಕ್ಷೆಗೆ ಕಳಿಸಿ ಅವರು ರೋಗವನ್ನು ಪತ್ತೆ ಹಚ್ಬೋದು. ಅಥವಾ ಸ್ಕ್ಯಾನಿಂಗ್ ಅಂದರೆ CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ಮಾಡಿ ಈ ರೋಗವನ್ನು ಪತ್ತೆ ಹಚ್ತಾರೆ. ಅಯ್ಯೋ ಕಪ್ಪು ಶಿಲೀಂಧ್ರ, ಈ ಸೋಂಕು ಬಂದ್ಬಿಡ್ತಪ್ಪ, ನನಗೆ ಏನು ಮಾಡೋದು ಅಂತ ಭಯ ಬೇಡ. ತುಂಬ ಕ್ಲಿಯರಾಗಿ ಡಾಕ್ಟರ್ ರೇಣುಕಾ ಹೇಳಿದ್ದಾರೆ. ಬಹಳ ಅರ್ಲಿ ಸ್ಟೇಜಲ್ಲೇ ನೀವು ಅದನ್ನು ಗುರುತಿಸ್ಕೊಳ್ಬೇಕು. ಸ್ವಯಂ ವೈದ್ಯ ಬೇಡ ಅಂತ ಹೇಳಿಬಿಟ್ಟು ಈ ಥರ ಏನಾದರೂ ಬ್ಲ್ಯಾಕ್ ಫಂಗಸ್ ಇದೆ ಅಂತ ಹೇಳಿಬಿಟ್ಟು ಕನ್ಫರ್ಮ್ ಆದರೆ ಅದಕ್ಕೆ ಚಿಕಿತ್ಸೆ ಇದೆ, ಭಯ ಬೇಡ. ಯಾವ ಚಿಕಿತ್ಸೆ ಅಂತ ಮತ್ತೊಮ್ಮೆ ಕೇಳಿಸ್ಕೊಳ್ಳೋಣ. ನೆಕ್ಸ್ಟು ಈ ರೋಗಕ್ಕೆ ಯಾವೆಲ್ಲ ಚಿಕಿತ್ಸಾ ವಿಧಾನಗಳಿವೆ ಅಂತ ನೋಡೋದಾದರೆ, ಅದು ಯಾವ ಹಂತದಲ್ಲಿ ಈ ರೋಗ ಇದೆ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ. ಈ ರೋಗ ಮೊದಲನೇ ಹಂತದಲ್ಲಿ ಅಂದರೆ ಬರೀ ಮೂಗು ಮತ್ತು ಸೈನಸಸ್ಗೆ ಅಷ್ಟೇ ಸೀಮಿತವಾಗಿದ್ದಲ್ಲಿ ENT ಸರ್ಜನ್ಸು ಫೆಸ್ ಅಥವಾ ಫಂಕ್ಷನಲ್ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಅನ್ನೋ ಪ್ರೊಸೀಜರ್ ಮಾಡ್ತಾರೆ. ಈ ರೋಗ ಎರಡನೇ ಹಂತಕ್ಕೆ ಹೋದಾಗ ಅಂದರೆ ಯಾವಾಗ ಕಣ್ಣನ್ನು ಇನ್ವಾಲ್ವ್ ಮಾಡ್ಕೊಳುತ್ತೆ ಆವಾಗ ನೇತ್ರ ತಜ್ಞರು ಈ ಕಣ್ಣನ್ನು ಎಷ್ಟರ ಮಟ್ಟಿಗೆ ಅದು ಇನ್ವಾಲ್ವ್ ಆಗಿದೆ, ದೃಷ್ಟಿ ಇದೆಯೋ ಇಲ್ವೋ, ಈ ಎಲ್ಲ ಅಂಶಗಳನ್ನು ನೋಡಿಕೊಂಡು ನಾವು ಚಿಕಿತ್ಸೆಯನ್ನು ಪ್ಲ್ಯಾನ್ ಮಾಡ್ತೀವಿ. ಈ ರೋಗ ಕಣ್ಣಿನ ಗೂಡನ್ನು ಹೊಕ್ಕಿದೆ ಆದರೆ ಸ್ವಲ್ಪ ಮಟ್ಟಿಗೆ ಅಂದಾಗ ಅಗೇನ್ ನಾವು ಫೆಸ್ ಅಥವಾ ಫಂಕ್ಷನಲ್ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಮತ್ತು ಆಂಫೋಟೆರಿಸಿನ್ ಬಿ ಮತ್ತು ಕಣ್ಣಿನ ಗೂಡಿಗೆನೆ ಈ ಆಂಫೋಟೆರಿಸಿನ್ ಬಿ ಇಂಜೆಕ್ಷನ್ ಕೊಡ್ತೀವಿ. ಇದು ಯಾವಾಗ ಕಣ್ಣನ್ನು ತೀವ್ರವಾಗಿ ಆವರಿಸ್ಕೊಂಡಿರುತ್ತೆ ಆವಾಗ ಕಣ್ಣನ್ನು ತೆಗಿಬೇಕಾಗುತ್ತೆ. ಕಣ್ಣನ್ನು ತೆಗೆಯುವಂಥ ವಿಷಯ ಅಥವಾ ಎಕ್ಸೆಂಟ್ರೇಷನ್ ಅಂತ ಏನು ಹೇಳ್ತೀವಿ, ಇದು ಯಾವುದೇ ನೇತ್ರ ತಜ್ಞರಿಗೆ ಖುಷಿ ಕೊಡುವಂಥ ವಿಷಯ ಅಲ್ಲ. ಆದರೆ ರೋಗಿಯ ಜೀವವನ್ನು ಮುಂದೆ ಇಟ್ಕೊಂಡು ಅಥವಾ ರೋಗಿಯ ಜೀವದ ಬಗ್ಗೆ ಯೋಚನೆ ಮಾಡಿದಾಗ ನಾವು ಈ ಕಣ್ಣನ್ನು ತೆಗಿಲೇಬೇಕಾಗತ್ತೆ. ಆಗಷ್ಟೇ ಮಾತ್ರ ನಾವು ರೋಗಿಯ ಜೀವವನ್ನು ಉಳಿಸೋಕ್ಕಾಗತ್ತೆ. ಇದನ್ನೆಲ್ಲ ಕೇಳಿದ್ಮೇಲೆ ನಿಮಗೆ ಬರೋ ನೆಕ್ಸ್ಟ್ ಪ್ರಶ್ನೆ ಅಂದರೆ, ನಮ್ಮ ಮುಖ ವಿಕಾರವಾಗಿ ಕಾಣುತ್ತೆ, ಹೇಗೆ ಜೀವನವನ್ನು ನಡೆಸಬೇಕು ಅನ್ನೋ ಪ್ರಶ್ನೆಗಳು ಹುಟ್ಟುತ್ತೆ. ಸೊ ಒಂದ್ಸತಿ ಪೇಷಂಟ್ ಫುಲ್ ಕಂಪ್ಲೀಟಾಗಿ ರಿಕವರಿ ಆಯಿತು ಅಂತಂದರೆ, ಅಂದರೆ ಎಲ್ಲ ಕಣ್ಣಿಂದ ಗಾಯ ಎಲ್ಲ ಮಾದು ಅವರು ಮ್ಯೂಕರ್ಮೈಕೋಸಿಸಿಂದ ಗುಣಮುಕ್ತರಾದ ಅದನ್ನು ನಾವು ರಿಹ್ಯಾಬಿಲಿಟೇಷನ್ ಮಾಡ್ತೀವಿ. ಅಂದರೆ ಪ್ರಾಸ್ಥೆಸಿಸ್ ಜೋಡಣೆ ಮಾಡಿ ನೋಡಲಿಕ್ಕೆ ಸ್ವಲ್ಪ ನಾರ್ಮಲ್ ಆಗಿ ಕಾಣೋ ಥರ ಮಾಡಿಕೊಡ್ತೀವಿ. ಆದರೆ ಇದು ದೃಷ್ಟಿಯನ್ನು ವಾಪಸ್ ತರಲ್ಲ, ಆದರೆ ನೋಡಲಿಕ್ಕೆ ವಿಕಾರವಾಗಿ ಕಾಣ್ತಲೇ ಇರೋ ಥರ ಟ್ರೀಟ್ಮೆಂಟ್ ಮಾಡ್ಬೋದು. ಈಗ ಬ್ಲ್ಯಾಕ್ ಫಂಗಸ್ ಅಂದರೆ ಏನು, ಅದು ಹೇಗೆ ಒಂದು ಸೋಂಕನ್ನು ಮಾಡ್ತಾ ಇದೆ ಅಂದರೆ ಮುಂಚಿಂದ ಇದೆ, ಈಗ ಅದರ ಪ್ರಮಾಣ ಹೆಚ್ಚಾಗಿದೆ. ಅದರ ರೋಗ ಲಕ್ಷಣಗಳು ಏನು, ಯಾವ ರೀತಿ ಕಣ್ಣಿಗೆ ಹರಡುತ್ತೆ, ಅದಕ್ಕಿಂತ ಹೆಚ್ಚಾಗಿ ಮುಂಜಾಗ್ರತಾ ಕ್ರಮಗಳು, ನಾವು ಹೇಗೆ ಈ ಸೋಂಕು ಬರದಂತೆ ತಡೆಗಟ್ಬೋದು, ಅದನ್ನೆಲ್ಲ ಭಾಳ ಚೆನ್ನಾಗಿ ಡಾಕ್ಟರ್ ರೇಣುಕಾ ಅವರು ಹೇಳಿಕೊಟ್ರು. ಹೌದು, ಈಗ ನಾವು ಅದನ್ನು ಕನ್ಫರ್ಮ್ ಮಾಡಬೇಕಲ್ವಾ. ಸೊ ಇದು ಬ್ಲ್ಯಾಕ್ ಫಂಗಸ್ಸಿಂದನೇ ಈ ಥರ ಆಗಿದೆ ಅಂತ ಹೇಳಿಬಿಟ್ಟು, ಅಂದರೆ ಒಂದು ಲ್ಯಾಬೋರೇಟ್ರಿ ಪ್ರಯೋಗಾಲಯದಲ್ಲಿ ಕೆಲವು ಟೆಸ್ಟ್ಗಳನ್ನು ನಾವು ಮಾಡ್ತೀವಿ. ಅದು ಯಾವುದು ಅಂತ ಡಾಕ್ಟರ್ ರೇಣುಕಾ ಹೇಳ್ತಾರೆ. ಅದರಲ್ಲಿ ಪೆಥಾಲಜಿ ವಿಭಾಗದಲ್ಲಿ ನಾವು ಸಹ ಅಷ್ಟೇ ಆ ಒಂದು ಸೋಂಕಿರುವ ಕಡೆ ಅಥವಾ ಕಪ್ಪಾಗಿ ಒಂದು ಟಿಶ್ಯೂ ಎಲ್ಲ ಇಲ್ಲಿ ಕೊಳೆತಾಗೆ ಇರುತ್ತಲ್ಲ, ಅದರದ್ದೊಂದು ಚಿಕ್ಕದಾದ ಒಂದು ಪೀಸ್ ಅಂತ ಹೇಳ್ತೀವಿ, ಅಷ್ಟನ್ನೇ ನಮ್ಮ ಹತ್ರ ಕಳಿಸಿದ್ರು ಸಹ ನಾವು ಅದನ್ನು ಒಂದು ಗಾಜು ಮಾಡಿ ನೋಡಿ, ಇವತ್ತು ಬಯಾಪ್ಸಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಮರುದಿನ ಅಲ್ಲ 2ನೇ ದಿವಸಕ್ಕೆ ನಾವು ಬೇಗ ಒಂದು ಅವರಿಗೆ ರಿಪೋರ್ಟ್ ಕೊಡ್ತಾ ಇದ್ದೀವಿ. ಸೊ ದಟ್ ಪೇಷಂಟಿಗೆ ಇದು ಕನ್ಫರ್ಮ್ ಆಗಿದೆ ಅಂತ ಕೂಡಲೇ ಚಿಕಿತ್ಸೆಯನ್ನು ಶುರು ಮಾಡಬಹುದು ಅಂತ ಹೇಳ್ಬಿಟ್ಟು. ಸೊ ಹಾಗಾದರೆ ನಾವು ಜನಸಾಮಾನ್ಯರಾಗಿ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡ್ರೆ ಈ ಮ್ಯೂಕರ್ಮೈಕೋಸಿಸ್ ಅಥವಾ ಬ್ಲ್ಯಾಕ್ ಫಂಗಸ್ನ ನಾವು ತಡೆಗಟ್ಟಬಹುದು ಅನ್ನೋ ಪ್ರಶ್ನೆ ಬಂದರೆ, ಇಂಥ ಬಹಳ ಮುಖ್ಯವಾದ ಕ್ರಮ ಅಂದರೆ ಕೊರೋನಾನೇ ಬರದರೆ ಅವಾಗೆ ತಡೆಗಟ್ಟೋದು. ಈಗೆಲ್ಲ ಗೊತ್ತಿದೆ ಯಾವ್ಯಾವ ವಿಧಾನದಿಂದ ಈ ಕೊರೋನಾನ ನಾವು ತಡೆಗಟ್ಟಬಹುದು ಅಂತ. ನಾವು ಇದನ್ನು ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಳ್ತಿದ್ದೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಸೊ ನಿಮಗೆ ಗೊತ್ತಿರೋಂಥ ಎಲ್ಲ ನಾಲೆಜ್ನ ದಯವಿಟ್ಟು ಅಪ್ಲೈ ಮಾಡಿರಿ, ಅಳವಡಿಸ್ಕೊಳ್ಳಿ. ಕೊರೋನಾನೇ ಫಸ್ಟ್ ಸ್ಟೇಜಲ್ಲಿ ಪ್ರಿವೆಂಟ್ ಮಾಡಿ. ಅದಾದಮೇಲೆ ಯಾರೆಲ್ಲ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡಿಲ್ಲ, ದಯವಿಟ್ಟು ನಿಮ್ಮ 2 ಡೋಸ್ ಆಫ್ ಕೊರೋನಾ ವ್ಯಾಕ್ಸಿನೇಷನ್ನ ತಗೊಳ್ಳಿ. ಇದು ಬಹಳ ಮುಖ್ಯವಾಗುತ್ತೆ. ಒಂದು, ಕೊರೋನಾದ ಸಿವಿಯಾರಿಟಿ ಅಥವಾ ತೀವ್ರತೆಯೂ ಕಡಿಮೆ ಮಾಡುತ್ತೆ. 2ನೇದು ಮ್ಯೂಕರ್ಮೈಕೋಸಿಸ್ ಬರದಲ್ಲೇ ಇರೋ ಥರ ತಡೆಯುತ್ತೆ. 3ನೇದು, ಇದಾಗಲೇ ಕೊರೋನಾ ಬಂದುಬಿಟ್ಟಿದೆಪ್ಪ ಏನು ಮಾಡಬೇಕು ಅಂದಾಗ ಸ್ಟಿರಾಯ್ಡ್ ಮಾತ್ರೆನ ದಯವಿಟ್ಟು ವೈದ್ಯರ ಸಲಹೆಯನ್ನು ಮೀರಿ ನೀವು ತಗೋಬೇಡಿ. ವೈದ್ಯರು ಏನು ನಿಮಗೆ ಅಡ್ವೈಸ್ ಮಾಡ್ತಾರೆ ಅದ್ರ ಪ್ರಕಾರ ಅಷ್ಟೇ ಸ್ಟಿರಾಯ್ಡ್ ಮಾತ್ರೆಗಳನ್ನು ತೊಗೊಳ್ರಿ. ರಿಪೀಟೆಡ್ ಸ್ಟೀಮ್ ಇನ್ಹಲೇಷನ್ ಅಂದರೆ ಬಿಸಿನೀರು ಅಬೆ ಏನು ತೊಗೊಳ್ತೀರ ಅದನ್ನು ದಯವಿಟ್ಟು ನಿಲ್ಲಿಸಿ.
ನಿಮ್ಮ ಸುತ್ತಮುತ್ತಲಿನ ಪರಿಸರ ಹಾಗೂ ನಿಮ್ಮ ಮನೆಯ ವಾತಾವರಣನ ದಯವಿಟ್ಟು ಸ್ವಚ್ಛವಾಗಿಟ್ಕೊಳ್ಳಿ. ನೀವು ಕೊರೋನಾದಿಂದ ಗುಣಮುಖರಾಗಿದ್ದಲ್ಲಿ ಅಟ್ಲೀಸ್ಟ್ ಮೊದಲನೇ 1 ತಿಂಗಳು ನಿಮ್ಮ ಶುಗರ್ ಬಗ್ಗೆ ನೀವು ನಿಗಾ ವಹಿಸಬೇಕಾಗುತ್ತೆ. ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಆದರೂ ನೀವು ನಿಮ್ಮ RBS ಅಥವಾ ಶುಗರ್ ಲೆವೆಲ್ನ ರಕ್ತ ಪರೀಕ್ಷೆ ಮೂಲಕ ಪರೀಕ್ಷಿಸ್ಕೊಳ್ರಿ. ಅದು ಶುಗರ್ ಲೆವೆಲ್ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಇಮಿಡಿಯೇಟ್ ಆಗಿ ನೀವು ವೈದ್ಯರನ್ನು ಭೇಟಿ ಮಾಡಿ. ಈ ಎಲ್ಲ ಕ್ರಮಗಳನ್ನು ನೀವು ಅಳವಡಿಸಿಕೊಂಡಿದ್ದೇ ಆದಲ್ಲಿ ಈ ಮ್ಯೂಕರ್ಮೈಕೋಸಿಸ್ ಅಥವಾ ಬ್ಲ್ಯಾಕ್ ಫಂಗಸ್ ಏನಿದೆ ಇದನ್ನು ನಾವು ತಡೆಗಟ್ಟಬಹುದು. ಈ ಬ್ಲ್ಯಾಕ್ ಫಂಗಸ್ ಬಿಟ್ಟು ಇನ್ನೂ 2 ರೀತಿಯ ಫಂಗಸ್ ಏನು ನೀವು ಕೇಳ್ಪಟ್ಟಿದ್ರಿ, ಅದು ಯೆಲ್ಲೋ ಫಂಗಸ್ ಮತ್ತು ವೈಟ್ ಫಂಗಸ್. ವೈಟ್ ಫಂಗಸ್ ಅಂದರೆ ಕ್ಯಾಂಡಿಡಾ ಅಂತ. ಸೊ ಕ್ಯಾಂಡಿಡಾ ಇದೂ ಒಂದು ರೀತಿಯ ಫಂಗಸ್ ತಳಿ. ಸೊ ಈ ಕ್ಯಾಂಡಿಡಾ ಏನು ಮಾಡುತ್ತೆ, ಯೂಶಲಿ ಇದು ನಾಲಿಗೆ ಅಥವಾ ಅನ್ನನಾಳ ಅಥವಾ ಈಸೊಫೆಗಸ್ ಅಂತ ಏನು ಹೇಳ್ತೀವಿ ಅದು ಮತ್ತು ಕರಳಿನ ಮೇಲೆ ದಾಳಿ ಮಾಡುತ್ತೆ. ಅಲ್ಲಿ ಒಂದು ಬಿಳಿ ಪದರ ಥರ ಮಾಡಿಬಿಟ್ಟು ಅದು ತನ್ನ ರೋಗ ಲಕ್ಷಣಗಳನ್ನು ತೋರಿಸ್ಕೊಡುತ್ತೆ. ಈ ಯೆಲ್ಲೋ ಫಂಗಸ್ ಅಥವಾ ಆಸ್ಪರ್ಜಿಲ್ಲಸ್ ಅಂತ ಏನಂತೀವಿ ಅದು ಯೂಶಲಿ ಪಸ್ ಅಥವಾ ಏನು ಕ್ಯೂ ಥರ ಕಾಣುತ್ತಲ್ಲ ಆ ರೀತಿಯ ಕಾಯಿಲೆ ರೋಗವನ್ನು ತೋರಿಸುತ್ತೆ. ಸೊ ಈ ಫಂಗಸ್ ಇನ್ಫೆಕ್ಷನ್ ಬಿಟ್ಟು ಕಣ್ಣಿಗೆ ಬೇರೆ ಏನು ತೊಂದರೆ ಆಗ್ಬೋದು ಕೊರೋನಾಯಿಂದ ಅಂತ ನೋಡೋದಾದರೆ, ಕೊರೋನಾ ಅಥವಾ ಕೋವಿಡ್ ಅಂತಂದರೆ ಇದು ಕೂಡ ಒಂದು ವೈರಸ್. ಸೊ ಇದು ಕಣ್ಣಿಗೂ ಕೂಡ ವೈರಲ್ ಕಂಜಂಕ್ಟಿವೈಟಿಸ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಬೋದು. ಅಂದರೆ ಕಣ್ಣು ಕೆಂಪಾಗುತ್ತೆ, ಕಣ್ಣಲ್ಲಿ ನೀರು ಸೋರುತ್ತೆ. ಸೊ ನಿಮಗೆ ಕಣ್ಣು ಕೆಂಪಾದ ತಕ್ಷಣ ಇದು ಕೊರೋನಾನ ಅಂತ ಭಯಪಡೋ ಅವಶ್ಯಕತೆ ಇಲ್ಲ. ಕಣ್ಣು ಕೆಂಪಾಗಿದ್ರೆ ಇದು ಕೊರೋನಾ ಇರಬಹುದು ಶಂಕೆ ನಿಮ್ಮ ಮನಸ್ಸಲ್ಲಿ ಇರಬೇಕು. ಅಂದರೆ ನೀವು ಬೇರೆ ಕೊರೋನಾ ಗುಣಲಕ್ಷಣಗಳು ಅಂದರೆ ಜ್ವರ ಇರ್ಬೋದು, ಕೆಮ್ಮು, ಶೀತ, ನೆಗಡಿಯನ್ನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಬೇಕು. ನಿಮಗೆ ಈ ಯಾವುದೇ ಲಕ್ಷಣಗಳು ಬಂದ ತಕ್ಷಣ ದಯವಿಟ್ಟು ವೈದ್ಯರನ್ನು ಭೇಟಿ ಮಾಡಬೇಕು. ಒಂದು ರೀತಿ ಹೇಗೆ ಈ ಕೊರೋನಾ ಕಣ್ಣಿಗೆ ಅಫೆಕ್ಟ್ ಮಾಡುತ್ತೆ ಅಂದರೆ ಇದು ಕಣ್ಣಿನ ರಕ್ತನಾಳಗಳನ್ನು ಬ್ಲಾಕ್ ಮಾಡುತ್ತೆ ಕಂಪ್ಲೀಟ್ ಆಗಿ. ಆ ರಕ್ತನಾಳಗಳನ್ನೇ ಇದು ಕಂಪ್ಲೀಟ್ ಆಗಿ ಮಾಡಿದ ತಕ್ಷಣ ಪೇಷಂಟ್ಗೆ ಸಡನ್ ಆಗಿ ದೃಷ್ಟಿ ಕಡಿಮೆ ಆಗುತ್ತೆ. ಸೊ ಈ ರೀತಿ ಈ ಕೊರೋನಾ ಕಣ್ಣಿಗೆ ಅಫೆಕ್ಟ್ ಮಾಡ್ಬೋದು. ಮೊದಲನೇದಾಗಿ ನಾವು ಕೊರೋನಾನ ತಡೆಗಟ್ಟಲಿಕ್ಕೆ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು ಅವನ್ನು ಪಾಲಿಸಬೇಕು. ಎರಡನೇದು ಬ್ಲ್ಯಾಕ್ ಫಂಗಸ್ ಅಥವಾ ಮ್ಯೂಕರ್ಮೈಕೋಸಿಸ್ ಬರದ ಹಾಗೆ ಏನೇನು ಕ್ರಮಗಳಿದೆ ಅದನ್ನು ಪಾಲಿಸಬೇಕು. ಯಾವುದೇ ಗುಣಲಕ್ಷಣಗಳು ಬಂದಲ್ಲಿ ಇಮ್ಮಿಡಿಯೇಟ್ ಆಗಿ ವೈದ್ಯರನ್ನು ಭೇಟಿ ಮಾಡಬೇಕು. ಸೊ ಈ ಎಲ್ಲದನ್ನು ಫಾಲೋ ಮಾಡೋದ್ರಿಂದ ನಾವು ಈ ಬ್ಲ್ಯಾಕ್ ಫಂಗಸ್ಸಿಂದ ತಪ್ಪಿಸ್ಕೊಳ್ಬೋದು. ಸೊ ಈ ಮಾಹಿತಿ ನಿಮಗೆಲ್ಲ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು. ಬ್ಲ್ಯಾಕ್ ಫಂಗಸ್ನ ಕುರಿತಾದ ಸಕಲ ಮಾಹಿತಿಗಳನ್ನು ತುಂಬ ಚೆನ್ನಾಗಿ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಡಾಕ್ಟರ್ ರೇಣುಕಾ ಬರ್ಕಿಯವರು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಸೊ ಮಗದೊಮ್ಮೆ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿ ನಮ್ಮ ರಕ್ಷಣೆಗೆ ನಾವೇ ಹೊಣೆ. ಸ್ವಯಂ ವೈದ್ಯರಾಗೋದು ಬೇಡ. ಸ್ಟೀರಾಯ್ಡ್ ಗುಳಿಗೆಗಳನ್ನು ತಗೊಳ್ಬೇಡ್ರಿ. ನೀವು ಮಧುಮೇಹಿಗಳಾಗಿದ್ದರೆ ವೈದ್ಯರನ್ನು ಸಂಪರ್ಕಿಸಿ. ಕೋವಿಡ್ ಸೋಂಕಿದೆ ಅಂತ ಆಸ್ಪತ್ರೆಗೆ ಹೋಗುವುದನ್ನು ತಪ್ಪಿಸಬೇಡಿ. ಅಂದರೆ ತಪಾಸಣೆಗಾಗಿ ನಿಮ್ಮ ವೈದ್ಯರನ್ನು ಅಟ್ಲೀಸ್ಟ್ ಫೋನ್ನ ಮೂಲಕ ನೀವು ಮಾತಾಡಿಸಿ, ಸಂಪರ್ಕಿಸಿ, ಅವರ ಸಲಹೆ ಪಡೀರಿ ಅಂತ ಹೇಳ್ತಾ, ಆರೋಗ್ಯವೇ ಭಾಗ್ಯ ಅನ್ನೋದನ್ನು ನಮ್ಮ ಕೋವಿಡ್ ಸೋಂಕು ಎಲ್ಲರಿಗೂ ತಿಳಿಸ್ಬಿಟ್ಟಿದೆ. ಎಲ್ಲರೂ ಆರೋಗ್ಯವಾಗಿ ಇರೋಣ ಅಂತ ಹೇಳ್ತಾ, ಮುಂಜಾಗ್ರತಾ ಕ್ರಮಗಳು ಬಹಳ ಮುಖ್ಯವಾಗಿದೆ. ರೋಗ ಬಂದ ನಂತರ ಚಿಕಿತ್ಸೆ ಕೊಡೋದ್ರ ಬದಲು ರೋಗವನ್ನು ತಡೆಗಟ್ಟೋದು ಬಹಳ ಮುಖ್ಯವಾಗಿದೆ ಅಂತ ಹೇಳ್ತಾ, ಭಗವಂತ ಧನ್ವಂತರಿ ಎಲ್ಲರಿಗೂ ಆರೋಗ್ಯವನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.